Classification of materials. Materials are classified into three types. One is conductor, second one is insulator, and third one is semiconductor according to their conductivity or resistivity. ಆ ಮಟೀರಿಯಲ್ಸ್ ಅಲ್ಲಿರೋ ಕಂಡಕ್ಟಿವಿಟಿ ಅಥವಾ ರೆಸಿಸ್ಟಿವಿಟಿ ಬೇಸಿಸ್ ಮೇಲೆ ಅವುಗಳನ್ನು ತ್ರೀ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಕಂಡಕ್ಟರ್ಸ್, ಎರಡನೇದು ಇನ್ಸುಲೇಟರ್ಸ್, ಅಂಡ್ ಥರ್ಡ್ ಒನ್ ಇಸ್ ಸೆಮಿಕಂಡಕ್ಟರ್ಸ್. ಅಕಾರ್ಡಿಂಗ್ ಟು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್, ಇನ್ ದ ಕಂಡಕ್ಟರ್, valence band and conduction band are overlapping. So, energy gap is equivalent to 0 or very small. ಈ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಪ್ರಕಾರ ವೇಲೆನ್ಸ್ ಬ್ಯಾಂಡು ಮತ್ತು ಕಂಡಕ್ಷನ್ ಬ್ಯಾಂಡು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದ್ದಾವೆ. ಅಂದರೆ ಎನರ್ಜಿ ಗ್ಯಾಪ್ ಈಸ್ ಈಕ್ವಲೆಂಟ್ ಟು 0 ಇದೆ, ಅಂದರೆ ವೆರಿ ಸ್ಮಾಲ್ ಇದೆ, ನಿಯರ್ಲಿ 0.01 ಎಲೆಕ್ಟ್ರಾನ್ ವೋಲ್ಟ್. ಹಾಗಾದ್ರೆ ಈ ಒಂದು ಕಂಡಕ್ಟರ್ಸ್ ಅಲ್ಲಿ ಅಬ್ಸಲ್ಯೂಟ್ 0 ಟೆಂಪರೇಚರ್ ಅಲ್ಲಿ ಮೀನ್ಸ್ -273 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಪ್ಟಿ, ಸೊ ಇಟ್ಸ್ ಕಂಡಕ್ಟಿವಿಟಿ ಇಸ್ 0. ಈವನ್ ಅಟ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ and they produce conductivity. ಅಂದರೆ ಈವನ್ ಅಬ್ಸಲ್ಯೂಟ್ 0 ಟೆಂಪರೇಚರ್ ಅಲ್ಲೂ ಸಹಿತ ಕಂಡಕ್ಟರ್ಸ್ಗಳು ಕಂಡಕ್ಟಿವಿಟಿಯನ್ನು ಪ್ರೊಡ್ಯೂಸ್ ಮಾಡ್ತವೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ. ಅದೇ ನಾವು ರೂಮ್ ಟೆಂಪರೇಚರಿಗೆ ಬಂದರೆ ಹೈ ಥರ್ಮಲ್ ಎನರ್ಜಿ ಇರುತ್ತೆ. ಆ ಹೀಟ್ ಎನರ್ಜಿನ ತಗೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು, ಎಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಕಂಡಕ್ಷನ್ ಬ್ಯಾಂಡಿಗೆ ಶಿಫ್ಟ್ ಆಗಿರ್ತವೆ. ಹಾಗಾಗಿ ರೂಮ್ ಟೆಂಪರೇಚರ್ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಬೈ ದ ಫ್ರೀ ಎಲೆಕ್ಟ್ರಾನ್ಸ್, ಬಟ್ ವೇಲೆನ್ಸ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಪ್ಟಿ. ಹಾಗಾದ್ರೆ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಬೈ ದ ಎಲೆಕ್ಟ್ರಾನ್ಸ್ ಅಂದ್ರೆ ಅರ್ಥ ಏನಾಯ್ತು? ದಿಸ್ ಕಂಡಕ್ಷನ್ ಬ್ಯಾಂಡ್, ದಿಸ್ ಕಂಡಕ್ಟರ್ ಇನ್ ವಿಚ್ ಕಂಡಕ್ಟಿವಿಟಿ ಇಸ್ ವೆರಿ ಹೈ, ಮ್ಯಾಕ್ಸಿಮಮ್ ಕಂಡಕ್ಟಿವಿಟಿ ಇರುತ್ತೆ ಅಟ್ ರೂಮ್ ಟೆಂಪರೇಚರ್ ಅಲ್ಲಿ ಇನ್ ದ ಕಂಡಕ್ಟರ್ಸ್ಗಳಲ್ಲಿ. If again temperature is increased, but motion of the electrons in the conduction band increases, so collision between the free electrons is also increases by increasing the temperature. ಹಾಗಾಗಿ resistivity increase ಆಗ್ತಾ ಹೋಗುತ್ತೆ, ಆದರೆ conductivity goes on decreases. ಯಾಕೆಂದರೆ ಆ ಒಂದು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದರೆ ಕಂಡಕ್ಷನ್ ಬ್ಯಾಂಡಲ್ಲಿರೋ ಎಲೆಕ್ಟ್ರಾನ್ಸ್ಗಳ ಮಧ್ಯೆ ಕೊಲಿಷನ್ ಸ್ಟಾರ್ಟ್ ಆಗಿ ಆ ಒಂದು ಎಲೆಕ್ಟ್ರಾನ್ಸ್ಗಳು ಕಂಡಕ್ಷನ್ ಬ್ಯಾಂಡಿಂದ ವೇಲೆನ್ಸ್ ಬ್ಯಾಂಡಿಗೆ ಶಿಫ್ಟ್ ಆಗಿ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಎರಡನೇದು ಇನ್ಸುಲೇಟರ್ಸ್. ಅಕಾರ್ಡಿಂಗ್ ಟು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್, energy gap between valence band and conduction band is so wide. ಇಲ್ಲಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಓವರ್ಲ್ಯಾಪ್ ಆಗಿದ್ದಾವೆ. ಇನ್ಸುಲೇಟರ್ಸ್ ಅಲ್ಲಿ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ಗಳ ಮಧ್ಯೆ ಇರ್ತಕ್ಕಂಥ ಎನರ್ಜಿ ಗ್ಯಾಪ್ ವೈಡ್ ಇದೆ. ಹಾಗೆ ಎನರ್ಜಿ ಗ್ಯಾಪ್ ವೈಡ್ ಇದೆ ಅಂದರೆ ಇಟ್ ರಿಕ್ವೈರ್ಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ಶಿಫ್ಟ್ ದ ಎಲೆಕ್ಟ್ರಾನ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಹಾಗಾದ್ರೆ ಈ ಒಂದು ಎನರ್ಜಿ ಗ್ಯಾಪ್ ಮೋರ್ ದೆನ್ 6 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಈವನ್ ಅಟ್ ರೂಮ್ ಟೆಂಪರೇಚರ್ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಎಂಪ್ಟಿ. ಹಾಗಾದ್ರೆ ಕಂಡಕ್ಟಿವಿಟಿ 0. ಇನ್ಸುಲೇಟರ್ಸ್ ಅಲ್ಲಿ ಈವನ್ ರೂಮ್ ಟೆಂಪರೇಚರ್ ಅಲ್ಲೂ ಸಹಿತ ಕಂಡಕ್ಷನ್ ಬ್ಯಾಂಡ್ ಎಂಪ್ಟಿ ಇರುತ್ತೆ, ಹಾಗಾಗಿ ಕಂಡಕ್ಟಿವಿಟಿ 0. ಅದೇ ಕಂಡಕ್ಟರ್ಸ್ ಅಲ್ಲಿ ರೂಮ್ ಟೆಂಪರೇಚರ್ ಅಲ್ಲಿ ಕಂಡಕ್ಷನ್ ಬ್ಯಾಂಡ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಬೈ ದ ಎಲೆಕ್ಟ್ರಾನ್ಸ್, ಸೊ ಕಂಡಕ್ಟಿವಿಟಿ ಇಸ್ ಮ್ಯಾಕ್ಸಿಮಮ್. ಆದರೆ ಇನ್ಸುಲೇಟರ್ಸ್ ಅಲ್ಲಿ ಇವನ್ ಅಟ್ ರೂಮ್ ಟೆಂಪರೇಚರ್ ಅಲ್ಲೂ ಸಹಿತ ಕಂಡಕ್ಷನ್ ಬ್ಯಾಂಡ್ ಎಂಪ್ಟಿ ಇರೋದ್ರಿಂದ ಅಲ್ಲಿ ಆ ಒಂದು ಕಂಡಕ್ಟಿವಿಟಿ 0 ಇರುತ್ತೆ. ಯಾವಾಗ ನಾವು ಎನರ್ಜಿ ಮೋರ್ ದೆನ್ 6 ಎಲೆಕ್ಟ್ರಾನ್ ವೋಲ್ಟಿಗೆ ಕೊಡ್ತೀವೋ ಡೈಮಂಡ್ ಅಲ್ಲಿ, ಅದೇ ರೀತಿ ಕಾರ್ಬನ್ ಅಲ್ಲಿ 7 ಎಲೆಕ್ಟ್ರಾನ್ ವೋಲ್ಟ್, ಈ ರೀತಿ ಮೋರ್ ದೆನ್ 6 ಎಲೆಕ್ಟ್ರಾನ್ ವೋಲ್ಟ್ ಆಫ್ ಎನರ್ಜಿಯನ್ನು ಕೊಟ್ಟಾಗ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ಗಳು ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಶಿಫ್ಟ್ ಆಗ್ತವೆ.
ಅಂದರೆ ಅಬೋವ್ ದ ರೂಮ್ ಟೆಂಪರೇಚರ್ ನಾವು ಸೆಮಿ ಕಂಡಕ್ಟರ್ ಈ ಒಂದು ಕಂಡಕ್ಟರ್ ಇನ್ಸುಲೇಟರ್ಸ್ಗೆ ಹೀಟನ್ನು ಕೊಟ್ಟಾಗ ಅಥವಾ ಮೋರ್ ದೆನ್ ಈ ಒಂದು ರೂಮ್ ಟೆಂಪರೇಚರಲ್ಲಿ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಬ್ಯಾಂಡಿಂದ ಕಂಡಕ್ಷನ್ ಎಮಿಟ್ ಬಂತು, ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡಿದೆವು ಅಂದರೆ ರೆಸಿಸ್ಟಿವಿಟಿ ಡಿಕ್ರೀಸಸ್. ನೆಕ್ಸ್ಟ್ ಸೆಮಿಕಂಡಕ್ಟರ್. According to band theory of solids, energy gap between valence band and conduction band is valence band and conduction band in between the energy gap in between valence band and conduction band is narrow. ಇಲ್ಲಿ ಓವರ್ಲ್ಯಾಪಿಂಗ್, ಇಲ್ಲಿ ವೈಡ್ ಇದೆ, ಇಲ್ಲಿ ನ್ಯಾರೋ ಇದೆ. ಅಂದರೆ ಕಂಡಕ್ಟರ್ಸ್ಗಂತನೂ ಜಾಸ್ತಿ ಇದೆ, ಇನ್ಸುಲೇಟರ್ಸ್ಗಂತನೂ ಎನರ್ಜಿ ಗ್ಯಾಪು ಕಡಿಮೆ ಇದೆ. ಅಂದರೆ ಎನರ್ಜಿ ಗ್ಯಾಪ್ ಇನ್ ದ ಸೆಮಿ ಕಂಡಕ್ಟರ್ ಇಸ್ ಅಬೌಟ್ 0.5 ಎಲೆಕ್ಟ್ರಾನ್ ವೋಲ್ಟ್ ಟು 2 ಎಲೆಕ್ಟ್ರಾನ್ ವೋಲ್ಟ್. ಹಾಗಾದ್ರೆ ಅಬ್ಸಲ್ಯೂಟ್ ಜೀರೋ ಟೆಂಪರೇಚರಲ್ಲಿ means minus 273 degrees Celsius, valence band is completely filled by the electrons, but conduction band is completely empty. ಹಾಗಾದರೆ its conductivity is 0. ಹಾಗಾದ್ರೆ ಕಂಡಕ್ಟಿವಿಟಿ 0 ಇದೆ ಅಂತಂದರೆ this semiconductor behaves like a perfect insulator at absolute zero temperature. ಈಗ ಅದೇ ರೂಮ್ ಟೆಂಪರೇಚರಿಗೆ ಬಂದರೆ ಆಗ ಹೀಟ್ ಎನರ್ಜಿ, ಥರ್ಮಲ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ಶಿಫ್ಟೆಡ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ಅಂಡ್ ದೇ ಪ್ರೊಡ್ಯೂಸ್ ಕಂಡಕ್ಟಿವಿಟಿ. ಅಂದರೆ ದಿಸ್ ಸೆಮಿ ಕಂಡಕ್ಟರ್ ಬಿಹೇವ್ಸ್ ಆಸ್ ಎ ಕಂಡಕ್ಟರ್ ಅಟ್ ರೂಮ್ ಟೆಂಪರೇಚರ್. ಈ ರೀತಿ ರೂಮ್ ಟೆಂಪರೇಚರಲ್ಲಿ ಕಂಡಕ್ಟರ್ ಥರ, ಅಬ್ಸಲ್ಯೂಟ್ ಜೀರೋ ಟೆಂಪರೇಚರಲ್ಲಿ ಇನ್ಸುಲೇಟರ್ ಥರ ಬಿಹೇವ್ ಮಾಡ್ತಕ್ಕಂಥ ಈ ಒಂದು ಮೆಟೀರಿಯಲ್ಗೆ ನಾವೆಂತ ಕರಿತೀವಿ? ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಹಾಗೆ ಈ ಒಂದು ಸೆಮಿ ಕಂಡಕ್ಟರ್ಸ್ ಅಲ್ಲಿ ಜರ್ಮೇನಿಯಂ ಅಂಡ್ ಸಿಲಿಕಾನ್ ಅಂತ ಹೋಗ್ತೀವಿ. ಆ ಒಂದು ಜರ್ಮೇನಿಯಂ ಅಲ್ಲಿ 0.7 ಎಲೆಕ್ಟ್ರಾನ್ ವೋಲ್ಟ್ ಇದ್ರೆ ಈ ಒಂದು ಸಿಲಿಕಾನ್ ಅಲ್ಲಿ 1.2 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಗ್ಯಾಪ್ ಇದೆ. ಹಾಗೆ ಈ ಒಂದು ಸೆಮಿ ಕಂಡಕ್ಟರ್ಸ್ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ more and more electrons are shifted from valence band to conduction band. So conductivity increases, but resistivity decreases in the semiconductor. ಈ ರೀತಿ ಆ ಒಂದು ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಪ್ರಕಾರ ಈ ಮೆಟೀರಿಯಲ್ಸ್ ಅನ್ನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಹಾಗಾದ್ರೆ ಎಲೆಕ್ಟ್ರಾನ್ಸ್ಗಳ ಕಂಟ್ರೋಲ್ ಮೋಷನ್ ಈಸ್ ವೆರಿ ಈಸಿ ಇನ್ ದ semiconductors compared to the conductor and insulator. ಇಲ್ಲಿ ರೂಮ್ ಟೆಂಪರೇಚರ್ ಕಂಪ್ಲೀಟ್ಲಿ ರ್ಯಾಂಡಮ್ ಮೋಷನ್ ಇರುತ್ತೆ. ಇಲ್ಲಿ ರೂಮ್ ಟೆಂಪರೇಚರ್ ಕಂಡಕ್ಷನ್ ಬ್ಯಾಂಡ್ ಕಂಪ್ಲೀಟ್ಲಿ ಎಂಟಿ ಇರುತ್ತೆ. ಇಲ್ಲಿ ರೂಮ್ ಟೆಂಪರೇಚರ್ನಲ್ಲಿ ಫ್ಯೂ ಹೊತ್ತ ಎಲೆಕ್ಟ್ರಾನ್ಸ್ಗಳು ಮಾತ್ರ ಬಂದಿರ್ತವೆ. ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದರೆ ಆ ಎಲೆಕ್ಟ್ರಾನ್ಸ್ಗಳ ಮೋಷನ್ ಅನ್ನು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಈ ಒಂದು ಸೆಮಿ ಕಂಡಕ್ಟರ್ಸ್ ಅಲ್ಲಿ. ಹಾಗಾಗಿನೇ ಈ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಅನ್ನು ಯೂಸ್ ಮಾಡ್ತಾರೆ. ಆ ಸೆಮಿ ಕಂಡಕ್ಟರ್ ಡಿವೈಸಸ್ ಅಂತಂದರೆ ಡಯೋಡ್, ಟ್ರಾನ್ಸಿಸ್ಟರ್, ರೆಕ್ಟಿಫೈಯರ್ಸ್, ಆಂಪ್ಲಿಫೈಯರ್ಸ್, IC. These are all semiconductor electronic devices because control motion of electrons easy in the semiconductor compared to the insulator and conductor. Okay.